Hello students, welcome to Commerce Learning. So last class ನಾವು partnership deed, provisions in the absence of partnership deed and special aspects ಅನ್ನು ನೋಡಿದ್ವಿ. ಸೊ ಅದರಲ್ಲಿ ಮೊದಲನೇ ಆಸ್ಪೆಕ್ಟ್ ಆದಂತಹ ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಆಫ್ ಅ ಪಾರ್ಟ್ನರ್ಸ್ ಅನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಅಂದರೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಿದೆ ಸೊ ಅದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು 2 ಮೆಥಡ್ಸಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಫಸ್ಟ್ ಬಂದ್ಬಿಟ್ಟು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ ಎರಡು ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂದರೆ ಏನು ಅಂತ ನೋಡೋಣ. ಸೊ ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪಾರ್ಟ್ನರ್ಸ್ ರಿಮೈನ್ ಫಿಕ್ಸ್ಡ್ or unchanged unless additional capital is introduced or capital is permanently withdrawn. ಸೊ ಈ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಏನಾಗಿರುತ್ತೆ, ಪಾರ್ಟ್ನರ್ಸ್ ಏನು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿರ್ತಾರೋ ಆ ಅಮೌಂಟು ಯಾವಾಗಲೂ ಫಿಕ್ಸ್ಡ್ ಆಗಿರುತ್ತೆ. ಮೀನ್ಸ್ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಸೊ ಯಾವಾಗ ಚೇಂಜಸ್ ಆಗುತ್ತೆ ಅಂದರೆ ಸೊ ಅಡಿಷನಲ್ ಕ್ಯಾಪಿಟಲ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಥವಾ ಪಾರ್ಟ್ನರ್ಸ್ ಸೊ ಈಗ ಬಿಸ್ನೆಸ್ಸನ್ನು ನಡೆಸ್ತಾ ಇರ್ತಾರೆ, ಮಧ್ಯದಲ್ಲಿ ಸೊ ಯಾವಾಗಾದರೂ ಅವರು ಹೊಸದಾಗಿ ಕ್ಯಾಪಿಟಲನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಅಥವಾ ಪರ್ಮನೆಂಟಾಗಿ ಪಾರ್ಟ್ನರ್ ಏನು ಮಾಡ್ತಾರೆ ಕ್ಯಾಪಿಟಲನ್ನು ವಿತ್ಡ್ರಾ ಮಾಡಿದ್ರೆ ಸೊ ಅವಾಗ ಮಾತ್ರ ಚೇಂಜಸ್ ಆಗುತ್ತೆ. ಸೊ ಅದರ್ವೈಸ್ ಯಾವುದೇ ರೀತಿಯಲ್ಲಿ ಕ್ಯಾಪಿಟಲ್ ಅಮೌಂಟಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಸೊ ಅದನ್ನು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಈ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ 2 ಸಪರೇಟ್ ಅಕೌಂಟನ್ನು ನಾವು ಮೇಂಟೈನ್ ಮಾಡ್ತೀವಿ. ಸೊ ಯಾವ್ಯಾವುದಂದರೆ ಈಚ್ ಪಾರ್ಟ್ನರಿಗೂ ಕೂಡ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಪಾರ್ಟ್ನರ್ ಕರೆಂಟ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಂದರೆ ಏನು, ಅದರಲ್ಲಿ ಏನೇನು ರೆಕಾರ್ಡ್ಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರಿಮೈನ್ಸ್ ಅನ್ಚೇಂಜ್ಡ್. ಸೊ ಇದರಲ್ಲಿ ಹಾಕುವಂಥ ಅಮೌಂಟ್ ಏನಿರುತ್ತೆ ಅದು ಯಾವಾಗಲೂ ಚೇಂಜಸ್ ಆಗೋದಿಲ್ಲ, ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಈ ಅಕೌಂಟಲ್ಲಿ ನಾವು ಏನೇನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ, ಮೀನ್ಸ್ ಏನೇನೆಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂದರೆ ಸೊ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್. ಸೊ ಇನಿಷಿಯಲ್ ಆಗಿ ಪಾರ್ಟ್ನರ್ ಏನು ಕ್ಯಾಪಿಟಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೋ ಆ ಅಮೌಂಟನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಅಡಿಷನಲ್ ಕ್ಯಾಪಿಟಲ್ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಸೊ ಆ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ಇನ್ ಕೇಸ್ ಪರ್ಮನೆಂಟಾಗಿ ಕ್ಯಾಪಿಟಲನ್ನು ವಿತ್ಡ್ರಾ ಮಾಡಿದ್ರೆ ಸೊ ಆ ಅಮೌಂಟನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಷ್ಟು ಟ್ರಾನ್ಸಾಕ್ಷನ್ಸ್ ಮಾತ್ರ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಆಲ್ವೇಸ್ ಶೋಸ್ ಅ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಏನಾಗಿರುತ್ತೆ, ಯಾವಾಗಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸೇ ಇರುತ್ತೆ. ಮೀನ್ಸ್ ಕ್ರೆಡಿಟ್ ಸೈಡ್ ಅಮೌಂಟು ಜಾಸ್ತಿ ಇರುತ್ತೆ, ಅದನ್ನು ಡೆಬಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಕ್ಯಾಪಿಟಲ್ ಅಕೌಂಟ್ ಶಲ್ ಆಲ್ವೇಸ್ ಅಪಿಯರ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಿದೆ ಸೊ ಅದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಈಗ ಯೂಶ್ವಲಿ ನಾವು ಯಾವುದೇ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಬೇಕಾದ್ರೂ ಕೂಡ ಕ್ಯಾಪಿಟಲ್ ಯಾವ ಸೈಡ್ ಎಂಟ್ರಿ ಮಾಡ್ತೀವಿ, ಲಯಬಿಲಿಟಿ ಸೈಡ್. ಅದೇ ರೀತಿಯಲ್ಲಿ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಲಯಬಿಲಿಟಿ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಯ್ತಲ್ವ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಸೊ ನಾವು ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡ್ತೀವಿ, ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆಗಿರೋದು, ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆದರೆ ಸೊ ಅಥವಾ ಬ್ಯಾಂಕ್ ಏನಾದರೂ ವಿತ್ಡ್ರಾ ಮಾಡಿದ್ರೆ ಸೊ ಕ್ಯಾಪಿಟಲ್ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರೆ ಮಾತ್ರ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಈ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಏನೇನೆಲ್ಲ ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡ್ತೀವಿ ಅಂದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್, ಈಗ ಪಾರ್ಟ್ನರ್ಸಿಗೆ ರಿಲೇಟೆಡ್ ಆಗಿರೋ ಅದರ್ ಟ್ರಾನ್ಸಾಕ್ಷನ್ಸ್ ಏನೇನು ಬರುತ್ತೆ ಕ್ಯಾಪಿಟಲ್ನ ಬಿಟ್ಟು ಸೊ ಆ ಟ್ರಾನ್ಸಾಕ್ಷನ್ಸನ್ನು ನಾವಿಲ್ಲಿ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಡೇ ಟು ಡೇ ಅಡ್ಜಸ್ಟ್ಮೆಂಟ್ಸ್ ಆರ್ ರೆಕಾರ್ಡೆಡ್ ಇನ್ ದ ಕರೆಂಟ್ ಅಕೌಂಟ್. ಸೊ ಯಾವುದೆಲ್ಲ ಈ ಡೇ ಟು ಡೇ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, interest on capital, interest on drawings, salary or commission to your partners, share of profit or loss, drawings are recorded. So drawings, permanent drawing ಬೇರೆ, ಡ್ರಾಯಿಂಗ್ ಬೇರೆ. ಸೊ ಡ್ರಾಯಿಂಗ್ ಅಂದರೆ ಸರ್ಟನ್ ಪೋರ್ಷನ್ ಮಾತ್ರ ಇಲ್ಲಿ ವಿತ್ಡ್ರಾ ಮಾಡ್ಕೊತಾರೆ. ಸೊ ಈ ಅಮೌಂಟನ್ನು ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಕರೆಂಟ್ ಅಕೌಂಟ್ ಮೇ ಶೋ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಡೆಬಿಟ್ ಆದರೂ ಆಗಿರ್ಬೋದು ಅಥವಾ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸ್ತಾ ಇರುತ್ತೆ. ಸೊ ಇದರಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಬಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ವೇಸ್ ಶೋಸ್ ದ ಕ್ರೆಡಿಟ್ ಬ್ಯಾಲೆನ್ಸನ್ನು ತೋರಿಸುತ್ತೆ. ಇಫ್ ಕರೆಂಟ್ ಅಕೌಂಟ್ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್ ಮೀನ್ಸ್ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದ್ದು ಅದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಆ ಅಮೌಂಟನ್ನು ನಾವೇನು ಮಾಡ್ತೀವಿ ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ.
ಸೊ ನೆಕ್ಸ್ಟ್ ಇನ್ ಕೇಸ್ ಆಫ್ ಡೆಬಿಟ್ ಬ್ಯಾಲೆನ್ಸ್ ಏನಾದರೂ ಬಂದರೆ ಸೊ ಅದನ್ನು ನಾವು ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದು ಹೇಗೆ ಡೆಬಿಟ್ ಸೈಡಲ್ಲಿ ಬಂದರೆ ಅಸೆಟ್ಟು ಮತ್ತು ಕ್ರೆಡಿಟ್ ಸೈಡಲ್ಲಿ ಬಂದರೆ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ಏನಂದರೆ ಈ ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡೆಲ್ಲ ಪಾರ್ಟ್ನರ್ಗೆ ಕೊಡಬೇಕಾಗಿರೋ ಅಂಥ ಅಮೌಂಟ್, ಫಾರ್ಮಿಂದ ಪಾರ್ಟ್ನರ್ಗೆ ಕೊಡಬೇಕಾಗಿರೋ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ಡೆಬಿಟ್ ಸೈಡಲ್ಲಿ ಪಾರ್ಟ್ನರ್ ಫರ್ಮಿಗೆ ಕೊಡಬೇಕಾಗಿರೋ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ಈಗ ಫರ್ಮಿಗೆ ಕೊಡಬೇಕಾಗಿರೋ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ಅದು ಫರ್ಮಿಗೆ ಆಗುವಂಥ ಅಸೆಟ್ ಆಗಿರುತ್ತೆ. ಸೊ ಹಾಗಾಗಿ ಡೆಬಿಟ್ ಬ್ಯಾಲೆನ್ಸ್ ಬಂದರೆ ಅಸೆಟ್ ಸೈಡ್ ತೋರಿಸ್ತೀವಿ. ಇನ್ ಕೇಸ್ ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇತ್ತು ಅಂದರೆ ಫರ್ಮ್ ಪಾರ್ಟ್ನರ್ಗೆ ಕೊಡಬೇಕಾಗಿರೋ ಅಮೌಂಟ್ ಜಾಸ್ತಿ ಇದ್ದರೆ ಅದು ಲಯಬಿಲಿಟಿ ಆಗುತ್ತೆ ಫರ್ಮ್ಗೆ. ಸೊ ಹಾಗಾಗಿ ಅದನ್ನು ಲಯಬಿಲಿಟಿ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಈಗ ಫಾರ್ಮ ನೋಡೋಣ, ಅಂದರೆ ಫಾರ್ಮೆಟನ್ನು ನೋಡೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್. ಸೊ ಕ್ರೆಡಿಟ್ ಸೈಡಲ್ಲಿ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್. ಸೊ ಪಾರ್ಟ್ನರ್ಸ್ ಏನು ಕ್ಯಾಪಿಟಲ್ ಇರುತ್ತೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ಅಡಿಷನಲ್ ಕ್ಯಾಪಿಟಲ್ ಏನಾದರೂ ಇಂಟ್ರೊಡ್ಯೂಸ್ ಆದರೆ ಸೊ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಇನ್ ಕೇಸ್ ಪರ್ಮನೆಂಟಾಗಿ ವಿತ್ಡ್ರಾ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಯೂಶುವಲಿ ಸೊ ಯಾವಾಗಲೂ ಕ್ಯಾಪಿಟಲ್ ಅಮೌಂಟ್ ಜಾಸ್ತಿ ಇರುತ್ತೆ, ಅಡಿಷ್ನಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋ ಕ್ಯಾಪಿಟಲ್ ಇರುತ್ತೆ. ಸೊ ಹಾಗಾಗಿ ಇದು ಕ್ರೆಡಿಟ್ ಬ್ಯಾಲೆನ್ಸೇ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬಂದಿರೋ ಬ್ಯಾಲೆನ್ಸ್ ಅಮೌಂಟನ್ನು ನಾವು ಲಯಬಿಲಿಟಿ ಸೈಡಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ವ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ನೆಕ್ಸ್ಟ್ ನೋಡೋಣ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಈ ಪಾರ್ಟ್ನರ್ ಕರೆಂಟ್ ಅಕೌಂಟಲ್ಲಿ ಸೊ ಅದರಲ್ಲೂ ಸೇಮ್ ಡೆಬಿಟ್, ಕ್ರೆಡಿಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟನ್ನು ಹಾಕ್ತೀವಿ. ಸೊ ಡೆಬಿಟ್ ಸೈಡಲ್ಲಿ ಇನ್ ಕೇಸ್ ಆಫ್ ಕ್ರೆಡಿಟ್ ಓಪನಿಂಗ್ ಬ್ಯಾಲೆನ್ಸ್ ಏನಾದರೂ ಇತ್ತು ಅಂದರೆ ಸೊ ಅದನ್ನು ಬ್ರಾಡ್ ಡೌನ್ ಮಾಡ್ಕೊತೀವಿ. ಸೊ ನೆಕ್ಸ್ಟು ಪಾರ್ಟ್ನರ್ಗೆ ಕೊಡಬೇಕಾಗಿರುವಂಥ ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇನ್ ಕೇಸ್ ಪ್ರಾಫಿಟ್ ಆದರೆ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆ ಅಂದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಆ ಪಾರ್ಟ್ನರ್ಗೆ ಏನು ಶೇರ್ ಬಂದಿರುತ್ತೋ ಆ ಪ್ರಾಫಿಟನ್ನು ಎಂಟ್ರಿ ಮಾಡ್ತೀವಿ. ಸೊ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇನ್ ಕೇಸ್ ಆಫ್ ಡೆಬಿಟ್ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಅಂತ ಅಂದರೆ ಸೊ ಅದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಡ್ರಾಯಿಂಗ್ಸ್, ಇಲ್ಲಿ ಡ್ರಾಯಿಂಗ್ಸನ್ನು ನಾವು ಕರೆಂಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ, ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಅಲ್ಲ. ಸೊ ಇದೊಂದು ಕನ್ಫ್ಯೂಷನ್ ಆಗುವಂಥ ಪಾಯಿಂಟು. ಸೊ ಡ್ರಾಯಿಂಗ್ಸ್ ನಾವು ಯಾವಾಗಲೂ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇನ್ ಕೇಸ್ ಆಫ್ ಲಾಸ್ ಆಯಿತು ಅಂದರೆ ಆ ಪಾರ್ಟ್ನರ್ನ ಲಾಸ್ ಶೇರ್ ಏನಿರುತ್ತೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಇನ್ ಕೇಸ್ ಕ್ರೆಡಿಟ್ ಸೈಡು ಜಾಸ್ತಿ ಇತ್ತು ಅಂದರೆ ಅದನ್ನು ಕ್ರೆಡಿಟ್ ಬ್ಯಾಲೆನ್ಸ್ ಆಗಿ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಬಂದಿರೋ ಅಮೌಂಟನ್ನು ನಾವೇನು ಮಾಡ್ತೀವಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ಸೊ ಇನ್ ಕೇಸ್ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ ಅದನ್ನು ಅಸೆಟ್ ಅಂತ ತೋರಿಸ್ತೀವಿ. ಸೊ ಈ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಕ್ರೆಡಿಟ್ ಸೈಡೆಲ್ಲ ಪಾರ್ಟ್ನರ್ಗೆ ಫರ್ಮಿಂದ ಕೊಡಬೇಕಾಗಿರೋ ಅಮೌಂಟ್ಸನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಡೆಬಿಟ್ ಸೈಡಲ್ಲಿ ಫರ್ಮಿಗೆ ಪಾರ್ಟ್ನರ್ ಕೊಡಬೇಕಾಗಿರೋ ಅಮೌಂಟನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಎಕ್ಸಾಂಪಲ್ ಡ್ರಾಯಿಂಗ್. ಸೊ ಡ್ರಾಯಿಂಗ್ ಏನು ಮಾಡ್ತೀವಿ, ಸೊ ಫರ್ಮಿಂದ ಏನಾದರೂ ಪಾರ್ಟ್ನರ್ ವಿತ್ಡ್ರಾ ಮಾಡ್ಕೊಂಡಿದ್ರೆ ಆ ಡ್ರಾಯಿಂಗ್ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಅವರು ಡ್ರಾ ಮಾಡ್ಕೊಂಡಿರೋದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ ಫರ್ಮಿಗೆ ಪಾರ್ಟ್ನರು. ಸೊ ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಅದೇ ನೀವು ಕ್ರೆಡಿಟ್ ಸೈಡ್ ಬಂದರೆ ಸ್ಯಾಲರಿ, ಪಾರ್ಟ್ನರ್ಗೆ ಕೊಡಬೇಕಾಗಿರೋ ಸ್ಯಾಲರಿ, ಕಮಿಷನ್ ಆಗಿರ್ಬೋದು, ಅವರು ಏನು ಇಂಟ್ರೊಡ್ಯೂಸ್ ಮಾಡಿರ್ತಾರೋ ಆ ಕ್ಯಾಪಿಟಲ್ಗೆ ಕೊಡುವಂಥ ಇಂಟ್ರೆಸ್ಟ್ ಆಗಿರ್ಬೋದು, ಅವರಿಗೆ ಕೊಡಬೇಕಾಗಿರೋಂಥ ಶೇರ್ ಆಫ್ ಪ್ರಾಫಿಟ್ ಆಗಿರ್ಬೋದು. ಸೊ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎರಡು ಅಕೌಂಟನ್ನು ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ನೋಡೋಣ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂದರೆ ಏನು? ಸೊ ನೇಮಲ್ಲೇ ನಿಮಗೆ ಅರ್ಥ ಆಗಿರಬೇಕು. ಫ್ಲಕ್ಚುಯೇಷನ್ ಅಂದರೆ ಏನು, ಚೇಂಜಸ್ ಅಂತ ಅಲ್ವಾ. ಸೊ ಈ ಮೆಥಡಲ್ಲಿ ಹೇಗೆ ನಾವು ಕ್ಯಾಪಿಟಲ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ನೋಡೋಣ. ಅಂಡರ್ ದಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಓನ್ಲಿ ಒನ್ ಅಕೌಂಟ್ ಈಸ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. ಸೊ
ಪ್ರತಿ ಪಾರ್ಟ್ನರ್ಗೂ ಇಲ್ಲಿ ಒಂದೇ ಒಂದು ಅಕೌಂಟನ್ನು ಮಾತ್ರ ನಾವು ಮೇಂಟೈನ್ ಮಾಡ್ತೀವಿ. ಸೊ ಆಲ್ ದ ಅಡ್ಜಸ್ಟ್ಮೆಂಟ್ ಸಚ್ ಆಸ್ ಪ್ರಾಫಿಟ್, ಡ್ರಾಯಿಂಗ್ಸ್, ಇಂಟ್ರೆಸ್ಟ್, ಸ್ಯಾಲರಿ, ಕಮಿಷನ್ ಎಕ್ಸೆಟ್ರಾ ಆರ್ ಡೈರೆಕ್ಟ್ಲಿ ರೆಕಾರ್ಡೆಡ್ ಇನ್ ದಿ ಕ್ಯಾಪಿಟಲ್ ಅಕೌಂಟ್. ಸೊ ಈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಸೊ ನಾವು ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ. ಆ ಅಕೌಂಟ್ ಯಾವುದಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಅದೇ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಕರೆಂಟ್ ಅಕೌಂಟ್ ಅಂತ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಒಂದೇ ಅಕೌಂಟಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡ್ತೀವಿ. ಬಿಕಾಸ್ ಆಫ್ ದೀಸ್ ಚೇಂಜಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೀಪ್ಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಯಾಕೆ ಇದನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತಾರೆ ಅಂದರೆ, ಸೊ ಕ್ಯಾಪಿಟಲ್ ಅಕೌಂಟ್ ಏನು ರೆಕಾರ್ಡ್ ಮಾಡಿರ್ತೀವೋ ಸೊ ಅದರಲ್ಲೇ ಈ ಚೇಂಜಸ್ ಆಗುವಂಥ ಅಡ್ಜಸ್ಟ್ಮೆಂಟ್ಸನ್ನು ಎಂಟ್ರಿ ಮಾಡ್ತಿರೋದ್ರಿಂದ ಕ್ಯಾಪಿಟಲ್ ಬ್ಯಾಲೆನ್ಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಸೊ ನಿಮಗೆ ಎಕ್ಸಾಮಲ್ಲಿ ಇನ್ ದ ಅಬ್ಸೆನ್ಸ್ ಆಫ್ ಎನಿ ಇನ್ಸ್ಟ್ರಕ್ಷನ್ಸ್, ಸೊ ನಿಮಗೆ ಎಕ್ಸಾಮಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಅಂತ ಅಂದರೆ, ಸೊ ಆವಾಗ ನೀವು ಆ ಕ್ಯಾಪಿಟಲ್ ಅಕೌಂಟನ್ನು ನೀವು ಈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ಇದೇ ಮೆಥಡಲ್ಲಿ ನೀವು ಪ್ರಿಪೇರ್ ಮಾಡಬೇಕು. ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಏನಾದರೂ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಮಾಡಿ ಅಥವಾ ಫ್ಲಕ್ಚುಯೇಟಿಂಗ್ ಸಿಸ್ಟಮಲ್ಲಿ ಮಾಡಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಕೊಟ್ಟಿರೋ ಮೆನ್ಷನ್ ಮಾಡಿರೋ ಮೆಥಡನ್ನು ಮೇಂಟೈನ್ ಮಾಡಿ. ಯಾವುದೇ ರೀತಿಯಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾವು ಫಾರ್ಮ ನೋಡೋಣ. ಫಾರ್ಮ ಇದರಲ್ಲಿ ಓನ್ಲಿ ಒನ್ ಅಕೌಂಟ್ ಮೇಂಟೈನ್ ಮಾಡ್ತೀವಿ, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಸೊ ಅದನ್ನು ನಾವಿಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಅಡಿಷನಲ್ ಆಗಿ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಆದರೆ ಅದನ್ನು ಬ್ಯಾಂಕ್ ಅಂತ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಪಾರ್ಟ್ನರ್ಸ್ಗೆ ಕೊಡಬೇಕಾಗಿರೋ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇನ್ ಕೇಸ್ ಆಫ್ ಪ್ರಾಫಿಟ್ ಆದರೆ ಆ ಪ್ರಾಫಿಟ್ ಪಾರ್ಟ್ನರ್ನ ಶೇರ್ ಆಫ್ ಪ್ರಾಫಿಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇನ್ನು ಡೆಬಿಟ್ ಸೈಡಲ್ಲಿ ಬಂದರೆ ಇನ್ ಕೇಸ್ ಆಫ್ ಡೆಬಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು ಅಂದರೆ ಸೊ ಅದು ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೊಗೊತೀವಿ. ಸೊ ನೆಕ್ಸ್ಟು ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇನ್ ಕೇಸ್ ಆಫ್ ಲಾಸಸ್ ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಇನ್ ಕೇಸ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಇನ್ ಕೇಸ್ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಇದ್ದರೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೀವಿ. ಸೊ ಇಲ್ಲೂ ಕೂಡ ಕ್ರೆಡಿಟ್ ಬ್ಯಾಲೆನ್ಸ್ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿ ಅದನ್ನು ನಾವೇನು ಮಾಡ್ತೀವಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇನ್ ಕೇಸ್ ಲಯಬಿಲಿಟಿ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ದರೆ ಸೊ ಆ ಅಮೌಂಟನ್ನು ನಾವೇನು ಮಾಡ್ತೀವಿ ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಅರ್ಥ ಆಯ್ತಲ್ವಾ? ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ ಎರಡೂ ಮೆಥಡಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೆಥಡನ್ನು ನಿಮಗೆ 6 ಮಾರ್ಕ್ಸಿಗೆ ಪ್ರಾಬ್ಲಮಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಡಿಫ್ರೆನ್ಸ್ ಬಿಟ್ವೀನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಆ್ಯಂಡ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮನ್ನು ನೋಡೋಣ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಸ್ಟೂಡೆಂಟ್ಸ್ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ರೆ ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಈ ಕ್ಲಾಸಸನ್ನು ಶೇರ್ ಮಾಡ್ಕೊಳ್ಳಿ. ಸೊ ನೋಟ್ಸನ್ನು ನೀವು ಕೂಡ ಮೇಂಟೈನ್ ಮಾಡಿ. ಸೊ ನಿಮಗೆ ಎಕ್ಸಾಮಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ ಡೀಟೇಲಾಗಿ ನೋಟ್ಸನ್ನು ಮೇಂಟೈನ್ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಸೊ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಕ್ವಶನನ್ನು ಈ ಚಾಪ್ಟ್ರಿಂದ ತೆಗೆದಿದ್ದಾರೆ ಸೊ ಅದನ್ನು ನಾವು ಒಂದು ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಆದರೆ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಲೇ ಓದಬೇಡಿ. ಸೊ ನಿಮಗೆ ನಾಲೆಡ್ಜ್ ಪರ್ಪಸ್ಸಿಗೆ ಓದಿ, ಅದ್ರ ಜೊತೆಗೆ ಎಕ್ಸಾಮ್ಗೂ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.